ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಂಥೋರಿಯಂ ಗಿಡಗಳಲ್ಲಿ ತುಂಬ ಹೂವಾಗಲಿಕ್ಕಿರುವ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಡಾರ್ಕ್ ರೆಡ್ ಕಲರ್ ಹೂವಾಗುವ ಪ್ಲ್ಯಾಂಟು ಫ್ರೆಂಡ್ಸ್. ನಾನು ಒಂದು ಚಿಕ್ಕ ಗಿಡ ತಂದು ನೆಟ್ಟದು. ಈಗ ತುಂಬ ಗಿಡಗಳಾಗಿದೆ, ಇದರಲ್ಲಿ ತುಂಬ ಹೂವು ಕೂಡ ಆಗ್ತಾ ಇದೆ. ಸುಮಾರು ಹೂವಾಗಿ ಮುಗೀತು, ಮತ್ತು ಇನ್ನೂ ಸಹ ಹೂವು ಆಗ್ತಾ ಉಂಟು. ನಾನು ಇದಕ್ಕೆ ಫರ್ಟಿಲೈಸರ್ ಆಗಿ ಸಗಣಿ ಹೊಡಿ ಹಾಕಿ ಕೊಡೋದು. ಒಂದು 5-6 ತಿಂಗಳಿಗೊಮ್ಮೆ ಮಾತ್ರ ನಾನು ಫರ್ಟಿಲೈಸರ್ ಹಾಕಿ ಕೊಡೋದು. ಅಂದರೂ ಕೂಡ ಇದರಲ್ಲಿ ತುಂಬ ಹೂವು ಸಿಗುತ್ತೆ. ನೋಡಿ, ಚಿಕ್ಕ ಪ್ಲ್ಯಾಂಟ್ಸ್ ಎಲ್ಲ ನಾನೀಗ ನೆಟ್ಟಿದ್ದೀನಿ. ಇದು ಬೇರೊಂದು ವೆರೈಟಿ ಪ್ಲ್ಯಾಂಟು. ಹೂವು ಲೈಟ್ ಪಿಂಕ್ ಇರುತ್ತೆ. ಇದು ಸ್ವಲ್ಪ ದಿವಸ ಆಯಿತು ಹೂವಾಗಿ, ಹಾಗಾಗಿರೋ ಕಾರಣ ಸ್ವಲ್ಪ ಡಲ್ ಆಗಿದೆ ಕಲರ್. ಇದರಲ್ಲಿ ನೋಡಿ ಎಷ್ಟು ಗಿಡಗಳಿದೆ ಅಂತ ನೋಡಿ. ಇದೀಗ 1 ವರ್ಷ ಹತ್ರ ಆಯಿತು ನಾನೀಗ ಪಾಟ್ ಮಾಡಿ. ಇದು ಬೇರೊಂದು ಚಿಕ್ಕ ಗಿಡ. ಇದು ಡಾರ್ಕ್ ಮೆರೂನ್ ಕಲರ್ ಹೂವಾಗುವುದು. ಇದು ಬೇರೊಂದು ಗಿಡ ನೋಡಿ. ಇದು ನಾನು ಪೋಟ್ ಮಾಡುವಾಗ ತೆಂಗಿನಕಾಯಿ ಸಿಪ್ಪೆ ಇದೆಯಲ್ಲ, ಅದರ ಮಾತ್ರ ಯೂಸ್ ಮಾಡಿರೋದು. ನಮಗೆ ಈ ಒಣಗಿದ ಎಲೆ ಕೂಡ ಯೂಸ್ ಮಾಡಿ ಇದು ಪೋಟ್ ಮಾಡ್ಬೋದು. ಇದು ವೆರೈಟಿ ಆಗಿರುವ ಒಂದು ಆಂಥೋರಿಯಂ ಗಿಡ. ಈ ತೆಂಗಿನಕಾಯಿ ಸಿಪ್ಪೆ ಮಾತ್ರ ಯೂಸ್ ಮಾಡಿ ಪಾಟ್ ಮಾಡುವಾಗ ಆಂಥೋರಿಯಂ ಗಿಡ ಈ ಥರ ತುಂಬ ಹೆಲ್ತಿಯಾಗಿ ಬರುತ್ತೆ ಫ್ರೆಂಡ್ಸ್. ಮಣ್ಣೆಲ್ಲ ಅಗತ್ಯವೇ ಇಲ್ಲ ಇದಕ್ಕೆ. ನಾವು ಪ್ಲಾಸ್ಟಿಕ್ ಪಾಟು ಯಾವ ಥರದ ಪಾಟ್ ಬೇಕಿದ್ದರೂ ತೆಕ್ಕೊಳ್ಬೋದು ಫ್ರೆಂಡ್ಸ್. ಚಿಕ್ಕ ಪಾಟ್ ಆದರೂ ದೊಡ್ಡ ಪಾಟ್ ಆದರೂ ತೊಂದರೆ ಇಲ್ಲ. ಇದೀಗ ನಾನೀಗ ಒಂದು ಚಿಕ್ಕ ಪಾಟಲ್ಲಿ ನೆಟ್ಟಿದ್ದೀನಿ, ಅದರಲ್ಲಿ ಕೂಡ ಹೂವು ಆಗಿದೆ. ಇದು ಲೈಟ್ ಪಿಂಕ್ ಕಲರ್. ಮತ್ತು ದೊಡ್ಡ ಪಾಟಲ್ಲಿ ನೆಟ್ಟರು ಕೂಡ ನಮಗೆ ಇದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಇದು ಈಗ ನಾನು ನೆಟ್ಟು 1 ತಿಂಗಳಾಗಿರುವ ಪ್ಲ್ಯಾಂಟು. ಇದು ಸ್ವಲ್ಪ ದಿವಸ ಆಯಿತು, ಇದರಲ್ಲಿ ಹೂವು ಆಗಿದೆ ನೋಡಿ. ಚಿಕ್ಕ ಹೂವು, ಚಿಕ್ಕ ಪಾಟು ಕೂಡ ಅದು. ನಾವು ಪಾಟ್ ತಗೊಳ್ಳುವಾಗ ಸ್ವಲ್ಪ ದೊಡ್ಡ ತಗೊಂಡ್ರೆ ನಮಗೆ ಬೇಗ ರೀಪಾಟ್ ಮಾಡಬೇಕಾದ ಅಗತ್ಯ ಇಲ್ಲ. ಒಂದು 2 ವರ್ಷ ಎಲ್ಲ ಆಗುವಾಗ, ಗಿಡ ಸುಮಾರು ಆಗುವಾಗ ಮಾತ್ರ ರೀಪಾಟ್ ಮಾಡಿದರೆ ಸಾಕು. ನನಗೆ ಇದಕ್ಕೆ ಏನು ಫರ್ಟಿಲೈಸರ್ ಹಾಕಿ ಕೊಡಲಿಲ್ಲ. ನಮಗೆ ಫರ್ಟಿಲೈಸರ್ ಇದು ಮಿನಿಯೇಚರ್ ಪ್ಲ್ಯಾಂಟು ಫ್ರೆಂಡ್ಸ್. ಮಿನಿಯೇಚರ್ ಗಿಡ. ಇದರಲ್ಲಿ ಹೂವಾಗಿದೆ ನೋಡಿ. ಇದು ಹಳೆಯ ಹೂವು, ಇದು ಹೊಸ ಹೂವು, ಚಿಕ್ಕ ಹೂವು ಇದರಲ್ಲಿ. ಮತ್ತು ನಾವು ಇದು ರಿಪೋರ್ಟ್ ಮಾಡುವಾಗ ಪಾಟ್ ತಗೊಳ್ಬೇಕಾಗಿರೋದು, ದೊಡ್ಡ ಪಾಟು ತಗೊಂಡ್ರು ಚಿಕ್ಕ ಪಾಟ್ ತಗೊಂಡ್ರು ಅದರಲ್ಲಿ ಹೋಲ್ಸ್ ಇರಬೇಕು. ಮತ್ತು ಈ ಪ್ಲ್ಯಾಂಟ್ ನಮಗೆ ಇಂಡೋರ್ ಪ್ಲ್ಯಾಂಟ್ ಆಗಿಯೂ ಔಟ್ಡೋರ್ ಪ್ಲ್ಯಾಂಟ್ ಆಗಿಯೂ ಬೆಳೆಸ್ಬೋದು. ಇದಕ್ಕೆ ಬಿಸಿಲು ಬೇಡ. ನನ್ನ ಆಂಥೋರಿಯಂ ಪ್ಲ್ಯಾಂಟನ್ನೆಲ್ಲ ನಾನು ಸನ್ಶೇಡ್ನ ಕೆಳಗಡೆ ಇಟ್ಟಿರೋದು. ಇಲ್ಲಿ ಬಿಸಿಲು ಬೀಳೋದಿಲ್ಲ. ಈ ಥರ ನೋಡಿ, ಸುಮಾರು ಪ್ಲ್ಯಾಂಟ್ಸ್ ನಾನೀಗ ಹೊಸದಾಗಿ ನೆಟ್ಟಿದ್ದೀನಿ. ಯಾವುದೇ ಕಲರ್ ಆಂಥೋರಿಯಂ ಆಗಲಿ ಆರ್ಕಿಡ್ ಆಗಲಿ ನಾವು ಈ ರೀತಿ ಪಾಟ್ ಮಾಡಿದರೆ ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ. ಮತ್ತು ಇದಕ್ಕೆ ಬಿಸಿಲು ಬೇಡ. ನಮ್ಮ ಮನೆಯಲ್ಲಿ ಈಗ ಈ ಥರ ಕಾಯಿ ಸಿಪ್ಪೆ ಹೇಗಾದರೂ ಇರುತ್ತೆ. ಮತ್ತು ಒಣಗಿದ ಎಲೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿ ನಮಗೆ ಈ ಥರ ಆಂಥೋರಿಯಂ ಗಿಡಗಳನ್ನು ನೆಡ್ಬೋದು. ಡೈಲಿ ನಾನು ಇದಕ್ಕೆ ನೀರನ್ನು ಹಾಕ್ತೀನಿ. ಮತ್ತು ನಮ್ಮ ಹೆಲ್ತಿಯಾಗಿ ಈ ಥರ ಬೆಳೆಯುತ್ತೆ. ಸಗಣಿ ಹೊಡಿ ಫರ್ಟಿಲೈಸರ್ ಆಗಿ ಬೇಕು. ನಾನು ಆಲ್ರೆಡಿ ಆಂಥೋರಿಯಂ ಗಿಡಗಳನ್ನು ಯಾವ ರೀತಿ ಕರೆಕ್ಟಾಗಿ ಪಾಟ್ ಮಾಡಬೇಕು ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ನಿಮಗೆ ಯಾರಿಗಾದರೂ ಡೌಟ್ ಇದ್ದರೆ ಆ ವಿಡಿಯೋನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ರಿಗೂ ಕೂಡ ತುಂಬ ಈಸಿಯಾಗಿ ಬೆಳೆಸ್ಬೋದು ಈ ಪ್ಲ್ಯಾಂಟನ್ನು. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.